टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಭೀಕರ ಅಪಘಾತ ಆಗಿದೆ. ಟಿವಿ9 ನಲ್ಲಿ ಆ ಅಪಘಾತದ ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಡಿಕ್ಕಿಯ ರಭಸಕ್ಕೆ ಟೆಂಪೋ 2 ಪೀಸ್ ಆಗ್ಬಿಡ್ತು. ಸಿಸಿಟಿವಿಯ ದೃಶ್ಯ ಟಿವಿ9ಗೆ ಲಭ್ಯ ಆಗಿದ್ದು ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನಿಮ್ಮೆದುರಿಗಿಡ್ತೀವಿ. ಪೀಸ್ ಆದಂತಹ ಟೆಂಪೋ ತುಂಡಾಗಿ ಬ್ರಿಡ್ಜ್ನಿಂದ ಕೆಳಗೆ ಬಿದ್ದಿದೆ. ಆ ಟೆಂಪೋದ ಕ್ಯಾಬಿನ್ ನೋಡ್ತಾ ಇದೀವಿ, ನೋಡು ಬರ್ತಾ ಇದೆ ಆ ಟೆಂಪೋ. ಇದ್ದಕ್ಕಿದ್ದಂತೆ ಡಿಕ್ಕಿ ಹೊಡಿತು, ತುಂಡಾಗ್ಬಿತ್ತು, ಅದರ ಕ್ಯಾಬಿನ್ ಕೆಳಗೆ ಬಿದ್ದಿದೆ. ಬ್ರಿಡ್ಜ್ ಮೇಲೆ ಪೀಸ್ ಆಗಿ ಬಿದ್ದಿದೆ ಟೆಂಪೋ. ಇದು ಬೆಂಗಳೂರಿನ ಜ್ಞಾನ ಭಾರತಿ ರಿಂಗ್ ರೋಡ್ ರಾಮಚಂದ್ರ ಬಳಿ ನಡೆದಂತಹ ಭೀಕರ ಅಪಘಾತ. ಇದ್ದಕ್ಕಿದ್ದಂತೆ ನಿಯಂತ್ರಣ ತಪ್ತಾ ಇದೆ. ಬಂದು ರಸ್ತೆ ಪಕ್ಕದಲ್ಲಿ ಈ ರೀತಿ ಡಿಕ್ಕಿ ಹೊಡೆಯುತ್ತೆ. ರಭಸ ಎಷ್ಟಿತ್ತು ಅಂತಂದ್ರೆ ಟೆಂಪೋದ ಮುಂಭಾಗ ಕೆಳಕ್ಕೆ ಬಿದ್ದಿದೆ. 5/7/2025 ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ದಲ್ಲಿ ಇರುವಂಥ ನೈಸ್ ರೋಡ್ ಮೇಲೆ ರಾಮಚಂದ್ರ ಬ್ರಿಡ್ಜ್ ಹತ್ತಿರ ಒಂದು ಬ್ಯಾಡ್ರಳ್ಳಿ ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂಥ ಟೆಂಪೋ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದುಬಿಟ್ಟು ಅಲ್ಲಿ ರಾಮಚಂದ್ರ ಬ್ರಿಡ್ಜಿಗೆ ಡಿಕ್ಕಿ ಹೊಡೆದು ಅದರದ್ದು ಮುಂದಿನ ಫ್ರಂಟ್ ಬಾಡಿ ಅಂದರೆ ಏನು ಚೆಸ್ಸಿ ಅಂತ ಹೇಳ್ತೀವಲ್ಲ ಅದು ಕೆಳಗಡೆ ಬಿದ್ದು ಬಾಡಿ ಮೇಲೆ ಇದೆ. ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಪೆಟ್ಟಾಗಿ ಅವನು ಅನ್ಕಾನ್ಷಿಯಸ್ ಇದ್ದಾನೆ. ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ. ಮತ್ತು ಅವನ ಡ್ರೈವರ್ ಹೆಸರು ಬಂದುಬಿಟ್ಟು ರಾಘವೇಂದ್ರ ಅಂತ. ಅವನು ಆಲೂರು ಬ್ಯಾಂಗ್ಳೂರ್ದವನೇ. ಅವನ ಜೊತೆ ಇರುವಂಥ ಕ್ಲೀನರ್ ಅಥವಾ ಕೋ ಪ್ಯಾಸೆಂಜರ್ ಆಗಿರುವಂಥ ಸಲೀಮ್ ಮತ್ತು ಫಯಾಜ್ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಿಯಂತ್ರಣ ತಪ್ಪಿ ಮಿನಿ ಟೆಂಪೋ ಒಂದು ಭೀಕರ ಅಪಘಾತಕ್ಕೆ ತುತ್ತಾಗಿರುವಂತಹ ಘಟನೆ ನೈಸ್ ರಸ್ತೆಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನನಗೆ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಬ್ಯಾಡ್ರಳ್ಳಿ ಕಡೆಯಿಂದ ಕೆಂಗೇರಿ ಕಡೆಗೆ ಹೋಗುವಂತಹ ನೈಸ್ ರಸ್ತೆ ಏನಿದೆ, ಇದೇ ಒಂದು ನೈಸ್ ರಸ್ತೆಯಲ್ಲಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಮಿನಿ ಟೆಂಪೋ ಬರ್ತಾ ಇರುತ್ತೆ. ಅಂದರೆ ಆ ಒಂದು ಮಿನಿ ಟೆಂಪೋದಲ್ಲಿ ಬೆಡ್ಶೀಟ್ ಮತ್ತು ಇತರ ವಸ್ತುಗಳನ್ನು ಆತ ಸಾಗಿಸ್ತಾ ಇರ್ತಾನೆ. ಈ ವೇಳೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಬಲಭಾಗಕ್ಕೆ ಚಾಲಕನ ನಿಯಂತ್ರಣ ತಪ್ಪಿ ನುಗ್ಗಿದಂತಹ ಮಿನಿ ಟೆಂಪೋ ಇಲ್ಲಿದ್ದಂತಹ ಬ್ಯಾರಿಕೇಡ್ ಥರದ ಶೀಟ್ಸ್ ಏನಿದೆ, ಈ ಬ್ಯಾರಿಕೇಡ್ಗೂ ಸಹ ಡಿಕ್ಕಿಯನ್ನು ಹೊಡೆದು ಡಿಕ್ಕಿಯ ರಭಸಕ್ಕೆ ಈ ಮುಂದ್ಗಡೆ ಇದ್ದಂತಹ ಚಿಕ್ಕ ಪ್ರಮಾಣದ ಗೋಡೆ ಏನಿದೆ ಆ ಗೋಡೆಗೂ ಸಹ ಡಿಕ್ಕಿಯನ್ನು ಹೊಡೆದ ತಕ್ಷಣ ಮುಂದ್ಗಡೆಯ ಪಾರ್ಟು ಬೇರೆ ಆಗಿ ಕೆಳಗಡೆ ಕಾಣ್ತಿರುವಂತಹ ಅಂಡರ್ ಬ್ರಿಡ್ಜ್ ಏನಿದೆ ಅಂಡರ್ ಬ್ರಿಡ್ಜ್ನಲ್ಲಿ ಬಿದ್ದಿದೆ. ಮಿನಿ ಟೆಂಪೋದ ಹಿಂದ್ಗಡೆ ಭಾಗ ಮೇಲ್ಗಡೆನೇ ಉಳ್ಕೊಂಡಿದೆ. ಅಂದರೆ 2 ಪಾರ್ಟ್ ಆಗಿದೆ ಟೆಂಪೋ. ಒಂದು ಕೆಳಗಡೆ ಬಿದ್ದಿದ್ರೆ ಇನ್ನೊಂದು ಭಾಗ ಮೇಲ್ಗಡೆನೇ ಇತ್ತು. ಘಟನೆ ನಡೆದಂತಹ ಸ್ಥಳದಲ್ಲಿ ದೃಶ್ಯವನ್ನು ನೋಡ್ಬೋದು. ಮಿನಿ ಟೆಂಪೋದ ಇಂಜಿನ್ ಆಯಿಲ್ ಎಲ್ಲ ಹೊರಗಡೆ ಬಂದು ಈ ಒಂದು ದೃಶ್ಯದಲ್ಲಿ ನೀವು ಕಾಣ್ಬೋದು. ಇಂಜಿನ್ ಆಯಿಲ್ ಎಲ್ಲವೂ ಸಹ ಹೊರಗಡೆ ಬಂದಿದೆ. ಜೊತೆಗೆ ಕೆಳಗಡೆ ಬಿದ್ದ ರಭಸಕ್ಕೆ ಮುಂದ್ಗಡೆ ಆ ಪಾರ್ಟ್ ಏನಿತ್ತು ಅದ್ರ ಗ್ಲಾಸ್ ಎಲ್ಲ ಒಡೆದು, ಅಂದರೆ ಮುಂದ್ಗಡೆಯ ಟೆಂಪೋ ಮುಂದ್ಗಡೆ ಗ್ಲಾಸ್ ಎಲ್ಲ ಒಡೆದು ಅದು ಸಹ ಕೆಳಗಡೆ ಚೆಲ್ಲಿರುವಂಥದ್ದು. ಜೊತೆಗೆ ಅದು ಇಂಜಿನ್ ಆಯಿಲ್ ಎಲ್ಲ ಕೂಡ ಚೆಲ್ಲಿರುವಂಥದ್ದು. ಇನ್ನು ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಾಗಲೂ ಸಹ ಇಂಜಿನ್ ಆಯಿಲು ಇಲ್ಲೆಲ್ಲ ಚೆಲ್ಲಿರುವಂತಹ ದೃಶ್ಯಗಳನ್ನು ನೋಡ್ಬೋದು. ಅದೃಷ್ಟವಶಾತ್ತು ಘಟನೆ ನಡೆದಂತಹ ಜಾಗದಲ್ಲಿ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ. ಆದರೆ ಗಂಭೀರವಾದಂತಹ ಗಾಯಗಳು ಚಾಲಕ ಸೇರಿದಂತೆ 3 ಸಹ ಆಗಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಜ್ಞಾನ ಭಾರತಿ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದು 3 ಆಸ್ಪತ್ರೆಗೆ ಸಾಗಿಸಿದ್ದು ಈಗ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಯಾಮ್ರಾಮನ್ ರವಿ ಜೊತೆ ಪ್ರದೀಪ್ ಚಿಕಾಟಿ, ಟಿವಿ9 ಬೆಂಗಳೂರು.